ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಅವರಿಗೆ ಜಾಮೀನನ್ನ ಕೊಡಬಾರದು ಅಂತ ಡಿಆರ್ಐ ಅಧಿಕಾರಿಗಳ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಆರೋಪಿ ದೇಹದಲ್ಲಿ ಚಿನ್ನ ತಂದದ್ದು ಸ್ಪಷ್ಟವಾಗಿ ಇದೆ. ಇದರ ಕಂಪ್ಲೀಟ್ ಪರಿಶೀಲನೆ ಮಾಡಿದಂತ ಹೊತ್ತಲ್ಲಿ ಅವರ ಬಳಿ 14.32 ಕೆಜಿ ಚಿನ್ನ ಇತ್ತು ಅನ್ನೋದರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆರೋಪಿ ದೇಹದಲ್ಲಿ ಚಿನ್ನ ಇಟ್ಕೊಂಡು ಸ್ಮಗ್ಲಿಂಗ್ ಮಾಡಿದ್ದಾರೆ. ನಮಗೆ ಸ್ಪಷ್ಟವಾದ ಮಾಹಿತಿ ಇತ್ತು. ಆ ಕೂಡಲೇ ನಾವು ಸ್ಪಾಟ್ಗೆ ಹೋದ್ವಿ. ಮೊದಲ ವಿಮಾನ ರನ್ವೇಗೆ ಬಂತು. ನೇರವಾಗಿ ಇವರು ಗ್ರೀನ್ ಇದಕ್ಕೆ ಹೋಗ್ತಾರೆ. ಅಲ್ಲಿ ರೆಡ್ ಡ್ಯೂಟಿ ಚೆಕಿಂಗ್ ಇರುತ್ತೆ, ಅಲ್ಲಿ ಹೋಗ್ಬೇಕು ಅವರು. ಇದೆಲ್ಲವೂ ಕೂಡ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಬಳಿಕ ಆಕೆ ಕಸ್ಟಮ್ಸ್ ವ್ಯಾಪ್ತಿಗೆ ಬಂದರು. ಕೋರ್ಟ್ನಲ್ಲಿ ಡಿಆರ್ಐ ವಕೀಲರು ಕಂಪ್ಲೀಟ್ ಆಗಿ ಹೇಗೆ ಈ ಮಹಜರ್ ಆಯಿತು ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಪೊಲೀಸರು ಪ್ರೋಟೋಕಾಲ್ ಅಧಿಕಾರಿಗಳ ಮೂಲಕ ಗ್ರೀನ್ ಚಾನೆಲ್ಗೆ ಬಂದರು. ಏನಾದರೂ ವಸ್ತು ತಂದಿದ್ರೆ ಅವರು ರೆಡ್ ಚಾನೆಲ್ ಮೂಲಕ ಬರಬೇಕು, ಆದರೆ ಇವರು ಗ್ರೀನ್ ಚಾನೆಲ್ನ ಮೂಲಕವಾಗಿ ಬಂದಿದ್ದಾರೆ. ಆಗಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದು, ನಮ್ಮ ಮಹಜರ್ನಲ್ಲಿ ಇದು ಸ್ಪಷ್ಟವಾಗಿದೆ ಮತ್ತು ಕಸ್ಟಮ್ಸ್ನ ಪರಿಶೀಲನೆ ಮಾಡ್ತಾರಲ್ಲ ಅವರ ಬಳಿಯೇ ಇದು ಚಿನ್ನ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡಿದ್ದೀವಿ ಅಂತ ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ಬ್ಯಾಗ್ ಪರಿಶೀಲನೆ ವೇಳೆ ಏನೂ ಇರಲಿಲ್ಲ. ಅವರ ಬಾಡಿಯಲ್ಲಿ ಅಂದರೆ ಅವರ ಪ್ಯಾಂಟ್ನಲ್ಲಿ ಅವರು ಕಾಲ್ಗೆ ಕ್ರೇಪ್ ಬ್ಯಾಂಡೇಡ್ನ ಸುತ್ತಕೊಂಡು ತಂದಿರೋದು ಅನ್ನುವಂಥ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಮೊದಲೇ ಕೇಳಿದಾಗ ಅವರು ಇಲ್ಲ ಏನೂ ಇರಲಿಲ್ಲ ಅಂತ ಹೇಳ್ತಾರೆ. ಆ ನಂತರದಲ್ಲಿ ತಪಾಸಣೆ ನಡೆಸಿದಂಥ ಹೊತ್ತಲ್ಲಿ ಅವರ ತೊಡೆಯ ಭಾಗಕ್ಕೆ ಅವರು ಚಿನ್ನದ ಬಿಸ್ಕೆಟ್ಗಳನ್ನು ಕ್ರೇಪ್ ಬ್ಯಾಂಡ್ ಮೂಲಕ ಸುತ್ತಿದ್ರು. ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಆಮೇಲೆ ಅದು ಚಿನ್ನಾನೇ ಅನ್ನೋದನ್ನ ಖಾತ್ರಿಪಡಿಸ್ಕೊಂಡಿದ್ದೀವಿ. ಅದರ ತೂಕ 14.32 ಕೆಜಿಯಷ್ಟು ಅಂತ ವಿವರಣೆಯನ್ನು ಕೋರ್ಟ್ಗೆ ಕೊಡ್ತಾ ಇದ್ದಾರೆ. ಬ್ಯಾಗ್ ಪರಿಶೀಲನೆ ಮಾಡಿದಾಗ ಬ್ಯಾಗ್ನಲ್ಲಿ ತಂದಿರಲಿಲ್ಲ. ಅವರು ಬ್ಯಾಗ್ನಲ್ಲಿ ತಂದಿರಲಿಲ್ಲ ಗೋಲ್ಡ್ನ. ರನ್ಯಾರ ಜೀನ್ಸ್ ಪ್ಯಾಂಟ್, ಶೂ, ಪಾಕೆಟ್ ಪರಿಶೀಲನೆ ನಡೆಸಿದಂತಹ ಹೊತ್ತಿನಲ್ಲಿ ಚಿನ್ನ ಪತ್ತೆಯಾಗಿದೆ. ತೊಡೆಗೆ ಮೆಡಿಕಲ್ ಬ್ಯಾಂಡೇಡನ್ನು ಸುತ್ತಕೊಂಡು ಅದರಲ್ಲಿ ಚಿನ್ನ ಇಟ್ಕೊಂಡು ತಂದಿದ್ದಾರೆ. ನಂತರ ಚಿನ್ನದ ತೂಕ ಮಾಡಿದಾಗ 14.32 ಕೆಜಿಯಷ್ಟು ಅಂತ ಗೊತ್ತಾಗಿದೆ. ಇದನ್ನ ಪರಿಶೀಲನೆ ಮಾಡುವ ಅಧಿಕಾರ ಡಿಆರ್ಐಗೆ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ರನ್ಯಾರ ಜೀನ್ಸ್ ಪ್ಯಾಂಟ್, ಶೂ, ಪಾಕೆಟ್ಗಳನ್ನ ಪರಿಶೀಲನೆ ಮಾಡಿದಾಗ ಚಿನ್ನ ಸಿಕ್ಕಿರೋದು. ಅವರು ಬ್ಯಾಗ್ನ ಏನು ತಂದ್ರು ಆ ಬ್ಯಾಗ್ನಲ್ಲಿ ಇರಲಿಲ್ಲ ಚಿನ್ನ. ಬದಲಾಗಿ ಅವರು ಇದನ್ನ ಕಳ್ಳ ಮಾರ್ಗವಾಗಿ ತಂದಿದ್ರು. ಆರಂಭದಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ತಪಾಸಣೆ ಹೊತ್ತಲ್ಲಿ ಅವರು ಏನೂ ಇಲ್ಲ ಅಂತ ಹೇಳ್ಕೊಂಡಿದ್ರು. ಏನೂ ಇಲ್ಲ ಅಂದಿದ್ದರೆ ಅವರು ಗ್ರೀನ್ ಚಾನೆಲ್ನ ಮೂಲಕವಾಗಿ ಯಾಕೆ ಹೋಗಬೇಕಾಗಿತ್ತು? ಅವರು ಯಾವ ಮಾರ್ಗವಾಗಿ ಹಂತ ಹಂತವಾಗಿ ಬಂದರು? ಇದೆಲ್ಲದರ ವಿವರಣೆಯನ್ನು ಕೋರ್ಟ್ ಗಮನಕ್ಕೆ ಕೊಡ್ತಾ ಹೋಗ್ತಾರೆ. ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಇವರು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ. ಈ ಕಾರಣಕ್ಕೆ ಅವರಿಗೆ ಜಾಮೀನನ್ನು ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವಾದವನ್ನು ಮಾಡಲಾಗ್ತಾ ಇದೆ. ಮುಂದುವರೆದಂತೆ ಎಲ್ಲ ಡೀಟೇಲ್ಸ್ಗಳನ್ನು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಅವರು ಬ್ಯಾಗ್ನಲ್ಲಿ ತರಲಿಲ್ಲ, ಬದಲಾಗಿ ಯಾವ ಮಾರ್ಗವಾಗಿ ತಂದರು, ಎಲ್ಲಿಂದ ತಂದರು, ಎಷ್ಟು ಬಾರಿ ಅವರು ದುಬೈಯ ಪ್ರಯಾಣವನ್ನು ನಡೆಸಿದ್ದಾರೆ, ದುಬೈ ಹೋಗಿ ಬರಲಿಕ್ಕೆ ಅವರು ಅಲ್ಲಿ ಹುಡುಕಿಕೊಂಡಿರುವಂತಹ ಮಾರ್ಗಗಳೇನು, ಇದೆಲ್ಲದರ ವಿವರಣೆಯನ್ನು ಕೋರ್ಟ್ ಗಮನಕ್ಕೆ ಕೊಡ್ತಾ ಇದ್ದಾರೆ. ರನ್ಯಾ ಅವರ ಬ್ಯಾಗಲ್ಲಿ ಚಿನ್ನ ಇರಲಿಲ್ಲ, ಬದಲಾಗಿ ಅವರು ತಮ್ಮ ಕಾಲು ಜೀನ್ಸ್ ಪ್ಯಾಂಟ್ ಏನು ಹಾಕಿದ್ರು ಸೊ ಆ ತೊಡೆಯ ಭಾಗದಲ್ಲಿ ಅವರು 14.32 ಕೆಜಿಯಷ್ಟು ಚಿನ್ನದ ಬಿಸ್ಕೆಟ್ಗಳನ್ನ ಅಂಟಿಸ್ಕೊಂಡು ನಂತರ ಅದನ್ನ ಮೆಡಿಕಲ್ ಬ್ಯಾಂಡೇಜ್ನ ಮೂಲಕವಾಗಿ ಸುತ್ತಿ ಕಟ್ಕೊಂಡು ತೆಗೆದುಕೊಂಡು ಬಂದಿದ್ರು. ತಪಾಸಣೆಯಲ್ಲಿ ಪಕ್ಕಾ ಆಗಿದೆ ಅವರು ಗೋಲ್ಡೇ ತಂದಿರೋದು ಅಂತ. ಇದಾದ ಬಳಿಕ ಸಮನ್ಸ್ ಕೊಟ್ಟು ತನಿಖೆಯನ್ನ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಮರುದಿನ ಬೆಳಗ್ಗೆ 10 ಗಂಟೆಗೆ ಬರಲು ಸೂಚನೆಯನ್ನ ಕೊಡಲಾಗಿತ್ತು. ಆರೋಪಿ ನಾನು ಟ್ರಾವೆಲ್ ಮಾಡಿದ್ದೀನಿ, ವಿಶ್ರಾಂತಿ ಬೇಕು, ಟಯರ್ಡ್ ಆಗಿದೆ, ನನಗೆ ಈ ಹೊತ್ತಿನಲ್ಲಿ ನಾನು ರೆಸ್ಟ್ ಮಾಡಬೇಕು ಅಂತ ಅವ್ರು ಕೋರಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಡಿಆರ್ಐ ಅಧಿಕಾರಿಗಳು ಅವರಿಗೆ ವಿಶ್ರಾಂತಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಸಮನ್ಸ್ ಕೊಟ್ಟು ತನಿಖೆಯನ್ನು ಮಾಡಿದ್ದೀವಿ. ಮರುದಿನ ಬೆಳಗ್ಗೆ 10 ಗಂಟೆಗೆ ಬರಲು ಸೂಚನೆಯನ್ನು ಕೊಡಲಾಗಿತ್ತು ಅಂತ. ಅಂದರೆ ಯಾವಾಗ ಇದನ್ನ ಸೀಸ್ ಮಾಡಿಕೊಂಡು ಅದಾದ ನಂತರದಲ್ಲಿ ರನ್ಯಾ ಅವರ ಹೇಳಿಕೆಯನ್ನು ಇಲ್ವಾ, ಪಡೆದಿದ್ದೀವಿ ಅನ್ನೋದಾದರೆ ಅದನ್ನು ಯಾಕೆ ನೆಕ್ಸ್ಟ್ ಡೇ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದು, ಆ ದಿನನೇ ಅರೆಸ್ಟ್ ದಿನನೇ ಯಾಕೆ ಹೇಳಿಕೆ ದಾಖಲು ಮಾಡಿಕೊಳ್ಳಲಿಲ್ಲ, ಇದೆಲ್ಲದರ ವಿವರವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅರೆಸ್ಟ್ ದಿನವೇ ಅವರಿಂದ ಹೇಳಿಕೆ ಪಡಿಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಟ್ರಾವೆಲ್ ಮಾಡಿದ್ದೀನಿ, ಟಯರ್ಡ್ ಆಗಿದ್ದೀನಿ, ರೆಸ್ಟ್ ಬೇಕು ಅಂತ ಅವ್ರು ಕೋರಿದ್ರು ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ರನ್ಯಾಗೆ ಜಾಮೀನನ್ನ ಕೊಡಬಾರ್ದು ಅನ್ನೋ ವಿಷಯದಲ್ಲಿ ವಾದಗಳಾಗ್ತಾ ಇದೆ. ಏನೆಲ್ಲ ಪಾಯಿಂಟ್ಸ್ಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಅವರಿಗೆ ಜಾಮೀನು ನಿರಾಕರಿಸಬೇಕು ಅನ್ನೋ ವಿಷಯದಲ್ಲಿ?
ರೈಟ್, ಮತ್ತೆ ಸಂಪರ್ಕ ಪಡ್ಕೊಳ್ಳೋಣ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಕೋರ್ಟ್ನಲ್ಲಿ DRI ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಸಮನ್ಸ್ ಅನ್ನ ಕೊಟ್ಟಿದ್ವಿ, ಸಮನ್ಸ್ ಕೊಟ್ಟಾಗ ಅವರು ಮೊದಲೇದಾಗಿ ಹೇಳಿದ್ರು ರೆಸ್ಟ್ ಮಾಡಬೇಕು ಅಂತ. ಆ ಕಾರಣಕ್ಕೆ ನಾವು ಮಾನವೀಯ ದೃಷ್ಟಿಯಿಂದ ಅವರಿಗೆ ಮತ್ತೊಂದು ಸಮನ್ಸ್ ಅನ್ನ ಕೊಡೋ ಮೂಲಕವಾಗಿ ಮರುದಿನ ಬೆಳಗ್ಗೆ 10 ಗಂಟೆಗೆ ಅವರ ಹೇಳಿಕೆಯನ್ನ ಪಡ್ಕೊಂಡಿದ್ದೀವಿ. ಸೊ ಹಿಂದಿನ ದಿನ ಅವರು ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳಿದ ಕಾರಣದಿಂದಾಗಿ ನಾವು ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ವಿ. 10 ಗಂಟೆಗೆ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದೀವಿ. ಹೇಗೆ ಈ ಒಂದು ಪ್ರೊಸೀಜರ್ ಆಯಿತು ಅದೆಲ್ಲದರ ಒಂದು ಹೇಳಿಕೆ ಅವರಿಂದ ಖುದ್ದು ಪಡ್ಕೊಳ್ಳಲಾಗಿದೆ ಅನ್ನುವಂತಹ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ಜಾಮೀನಿನ ವಿಷಯವಾಗಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾಗ್ತಾ ಇದೆ. ಈ ಹೊತ್ತಲ್ಲಿ ರನ್ಯಾ ಅವರ ಅರೆಸ್ಟ್ ಪ್ರಕ್ರಿಯೆ ಹೇಗಿತ್ತು, ಅವರ ಸ್ಮಗ್ಲಿಂಗ್ ಕೇಸ್ ವಿಷಯವಾಗಿ ಇಂಚಿಂಚು ಮಾಹಿತಿಗಳನ್ನು ಕೋರ್ಟ್ ಕೊಡ್ತಾ ಇದ್ದಾರೆ. ಅವರು ತಂದಂತಹ ಚಿನ್ನದ ತೂಕ 14.32 kg ಅನ್ನೋದನ್ನು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ಕೋರ್ಟ್ನಲ್ಲಿ ವಾದ ನಡೀತಾ ಇದೆ. ಜಾಮೀನನ್ನ ನಿರಾಕರಿಸಬೇಕು ಅನ್ನೋ ವಿಷಯದಲ್ಲಿ ಯಾವೆಲ್ಲ ಪಾಯಿಂಟ್ಸ್ಗಳನ್ನ ಎತ್ತಿ ಹಿಡಿತಾ ಇದೆ DRI ಅಧಿಕಾರಿಗಳ ಪರ ವಕೀಲರು? ದಿವ್ಯಾ, ACMM 24ರ ವಿಶೇಷ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಇದೀಗ DRI ಪರ ಸರ್ಕಾರಿ ವಕೀಲರು ಮಾಧವರಾವ್ ತಮ್ಮ ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸಿದ್ದಾರೆ. ಬೆಳಿಗ್ಗೆ ರನ್ಯಾ ಪರ ವಕೀಲರು ಒಂದಷ್ಟು ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ ಪ್ರಕರಣದಲ್ಲಿ ಎಲ್ಲೂ ಕೂಡ ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ DRI ಅಧಿಕಾರಿಗಳು ಫಾಲೋ ಮಾಡಿಲ್ಲ. ಮತ್ತೆ ಈ ಪ್ರಕರಣದಲ್ಲಿ ಸೆಕ್ಷನ್ 108 ಅಡಿ ಏನು ಅರೆಸ್ಟ್ ಮಾಡಲಾಗಿದೆ ಇದು ಕಾನೂನು ಬಾಹಿರ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಪಟ್ಟಿದ್ರು. ಇದೀಗ ಮಾಧವರಾವ್ ತಮ್ಮ ಆರ್ಗ್ಯುಮೆಂಟ್ ಅಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಈಕೆ ದುಬೈಯಿಂದ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಟೇಕ್ ಆಫ್ ಆಗುತ್ತೆ, ಮೊದಲಿಗೆ ವಿಮಾನ ಬರುತ್ತೆ, ಬಂದಂತಹ ಸಂದರ್ಭದಲ್ಲಿ ಡ್ಯೂಟಿ ಫ್ರೀ ಜಾಗಕ್ಕೆ ಬರ್ತಾರೆ. ಅದಾದ ಬಳಿಕ ಇವರು ಯಾವುದಾದ್ರೂ ವಸ್ತುಗಳನ್ನ ತಂದಂತಹ ಸಂದರ್ಭದಲ್ಲಿ ಸುಂಕವನ್ನ ಕಟ್ಟಬೇಕು. ಆದ್ರೆ ಈಕೆ ಆ ರೀತಿಯಾದಂತಹ ವಸ್ತುಗಳನ್ನ ತಂದಂತಹ ಸಂದರ್ಭದಲ್ಲಿ ರೆಡ್ ಕಾರಿಡಾರ್ಗೆ ಬರಬೇಕು. ಆದ್ರೆ ಈಕೆ ಗ್ರೀನ್ ಕಾರಿಡಾರ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಈಕೆಯ ಬ್ಯಾಗೇಜ್ ಗಳನ್ನ ಪರಿಶೀಲನೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಯಾವುದೇ ವಸ್ತುಗಳು ಕಂಡು ಬರೋದಿಲ್ಲ. ಏನಾದ್ರೂ ಇದೆಯಾ ಅಂತ ಹೇಳಿ ಕೇಳಿದಾಗ ಏನು ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆಗಿದ್ದಾಗ ಯಾಕೆ ಇವರು ಗ್ರೀನ್ ಕಾರಿಡಾರ್ ನಲ್ಲಿ ಬರಬೇಕಿತ್ತು? ಆಕೆಯನ್ನ ವೈಯಕ್ತಿಕವಾಗಿ ಪರಿಶೀಲನೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆಯ ಸ್ವಂಟ ಮತ್ತೆ ತೊಡೆಯ ಭಾಗದಲ್ಲಿ ಈ ಮೆಡಿಕಲ್ ಬ್ಯಾಂಡೇಜ್ ಅನ್ನ ಸುತ್ತಕೊಂಡು ಒಂದಷ್ಟು ಚಿನ್ನವನ್ನ ಸುಮಾರು 14 kgಗೂ ಹೆಚ್ಚು ಚಿನ್ನವನ್ನ ತರ್ತಿರೋದು ಬೆಳಕಿಗೆ ಬಂದಿದೆ. ಇದು ಕಸ್ಟಮ್ಸ್ ಆಕ್ಟ್ 1962 ಭಾರತೀಯ ಸುಂಕ ಅಧಿನಿಯಮ 1962ರ ಅಡಿ ಕಲಂ 108 ಅಡಿ ಇದು ಅಪರಾಧ. ಯಾವುದೇ ವ್ಯಕ್ತಿ ಸುಂಕವನ್ನ ವಂಚಿಸಿ ಭಾರತದ ಒಳಗೆ ದೇಶದ ಒಳಭಾಗಕ್ಕೆ ಈ ರೀತಿಯಾದಂತಹ ವಸ್ತುಗಳನ್ನ ತರ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡೋದು ಇವರ ಕರ್ತವ್ಯ, ಇವರ ಅಧಿಕಾರ. ಹೀಗಾಗಿ DRI ಅಧಿಕಾರಿಗಳು ಆ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಇದೀಗ DRI ಪರ ವಕೀಲರಾದಂತಹ ಮಾಧವರಾವ್ ಅಭಿಪ್ರಾಯವನ್ನ ಕೊಡ್ತಿರೋದು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಒಂದು ಇವರು ಎಲ್ಲೂ ಕೂಡ ಸುಂಕ ಈ ರೀತಿಯಾದಂತಹ ವಸ್ತುಗಳನ್ನ ತಂದಿದೀವಿ ಅಂತ ಹೇಳಿ ಎಲ್ಲೂ ಕೂಡ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಇವರು ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಸುಂಕವನ್ನ ವಂಚಿಸಿದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವ ಅಧಿಕಾರ DRI ಅಧಿಕಾರಿಗಳಿಗೆ ಇದೆ. ಆದ್ರೆ ಇಲ್ಲಿ ಸುಮಾರು 4.5 ಕೋಟಿಗೂ ಹೆಚ್ಚು ಸುಂಕ ಇದೆ. ಅದನ್ನ ಟ್ಯಾಕ್ಸ್ ಅನ್ನ ಇವರು ವಂಚಿಸಿದ್ದಾರೆ. ಸುಮಾರು 14 kgಗೆ ಎಷ್ಟಾಯ್ತು ಟ್ಯಾಕ್ಸ್? ಯಾಕೆ ಇವರು ಟ್ಯಾಕ್ಸ್ ಅನ್ನ ವಂಚನೆ ಮಾಡಿದ್ರು? DRI ಅಧಿಕಾರಿಗಳು, ಕಸ್ಟಮ್ಸ್ ಅಧಿಕಾರಿಗಳು ದೇಶದ ಒಳಭಾಗಕ್ಕೆ ಬಂದ್ರು. ಮತ್ತೆ ಏರ್ಪೋರ್ಟ್ ಗಳಲ್ಲಿ ಯಾರು ಈ ತೆರಿಗೆಯನ್ನ ವಂಚಿ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾರೋ ಅಂತವ್ರ ಮೇಲೆ ಕಣ್ಣಿಡೋದು, ಅಂತವ್ರ ಮೇಲೆ ಟ್ಯಾಕ್ಸ್ ಅನ್ನ ವಸೂಲಿ ಮಾಡೋದೇ ಇವ್ರ ಕರ್ತವ್ಯ. ಹೀಗಾಗಿ ವಸೂಲಿ ಮಾಡಿದ್ದಾರೆ. ಆಕೆಗೆ ರೆಸ್ಟ್ ಕೊಡದೆ ನಾವೇನು ವಿಚಾರಣೆಯನ್ನ ಮಾಡಿಲ್ಲ. ಆಕೆ 6:30 ಸುಮಾರಿಗೆ ಬೆಂಗಳೂರಿಗೆ ಬಂದು ಇಳಿತಾರೆ. ಅದಾದ ಬಳಿಕ ಪ್ರೊಸೀಜರ್ ಅನ್ನ ಮುಗಿಸೋದಕ್ಕೆ 1:30 ಆಗುತ್ತೆ. ಹೀಗಾಗಿ ಆಕೆಗೆ ನಾನು ಟ್ರಾವೆಲ್ ಮಾಡಿದ್ದೀನಿ, ರೆಸ್ಟ್ ಬೇಕು, ಆಯ್ತು ರೆಸ್ಟ್ ಮಾಡಿ ಅಂತೇಳಿ ಕ್ಷಣದಲ್ಲೇ ಸ್ಪಾಟ್ ಸಮನ್ಸ್ ಅನ್ನ ಕೊಟ್ಟು ನಾವು ಆಕೆಯನ್ನ ಬಿಟ್ಟು ಕಳಿಸಿದೀವಿ. ಅದಾದ ಬಳಿಕ 3 ಸಮನ್ಸ್ ಅನ್ನ ಕೊಡ್ಲಾಗಿದೆ, ಅರೆಸ್ಟ್ ತೋರಿಸಿದೀವಿ. ಇಲ್ಲೆಲ್ಲೂ ಕೂಡ ಲೋಪ ಇಲ್ಲ, ಎಲ್ಲೂ ಕೂಡ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ವೈಲೇಷನ್ ಮಾಡಿಲ್ಲ ಅನ್ನೋ ಮಟ್ಟಿಗೆ ಮಾಧವರವರವರು ತಮ್ಮ ಅಭಿಪ್ರಾಯವನ್ನ ಕೋರ್ಟ್ ನಲ್ಲಿ ತಮ್ಮ ವಾದವನ್ನ ಮುಂದುವರಿಸಿರೋದು.